ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದ 50ನೇ ವರ್ಷದ ವಾರ್ಷಿಕೋತ್ಸವ, ಹಾಗೆ ನಮ್ಮ ಅಖಿಲ ಭಾರತದ ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಶಿಂದೆ ಸಾಹೇಬ್ರದ್ದು 75ನೇ ಹುಟ್ಟುಹಬ್ಬ ಪ್ರಯುಕ್ತ ಈ ನಮ್ಮ ಇಡೀ ಭಾರತಾದ್ಯಂತ ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಆದುದರಿಂದ ನಮ್ಮ ಭಾಗದಲ್ಲಿ, ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ನಮ್ಮ ವಿದ್ಯಾರಣ್ಯಪುರ ಭಾಗದಲ್ಲಿ ಇಂದು ನಾವು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಅದರ ಸಲುವಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ರಾಜ್ಯಾಧ್ಯಕ್ಷರಾದ ರಘುನಾಥ್ ರೆಡ್ಡಿ ಸರ್ ಆಸೀನರಾಗಬೇಕೆಂದು ಪ್ರಾರ್ಥಿಸುತ್ತೇನೆ. ನಮ್ಮ ಸಂಘದ ಅಧ್ಯಕ್ಷರಾದ ರಮೇಶ್ ರವರು ಸಹ ಆಸೀನರಾಗಬೇಕೆಂದು ಪ್ರಾರ್ಥಿಸುತ್ತೇನೆ. ಹಾಗೆ ನಮ್ಮ KCDA ಸದಸ್ಯರಾದ ಶ್ರೀಧರ್ ಸಾಹೇಬ್, ವೈಸ್ ಪ್ರೆಸಿಡೆಂಟ್ ಆದ ಶ್ರೀಧರ್ ಅವರು ಸಹ ಆಗಮಿಸಿದ್ದಾರೆ. ಅವರು ಆಸೀನರಾಗಬೇಕೆಂದು ಪ್ರಾರ್ಥಿಸುತ್ತೇನೆ. ಹಾಗೆ ನಮ್ಮ ಸಂಘದ ಖಜಾಂಚಿಗಳಾದ ಗೋವಿಂದರಾಜ್ ಅವರು ಇದು ಬಂದಿದ್ದಾರೆ. ಅವರು ಆಸೀನರಾಗಬೇಕೆಂದು ಪ್ರಾರ್ಥನೆ. ದೀಪ ಬೆಳಗುವ ಮುಖಾಂತರ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿ. ಎಲ್ಲರೂ ನಿಂತು ಈ ದಿನ ನಾವು 24/1/2025 ದಿವಸ ನಾವು ಇವತ್ತು ಬೃಹತ್ ಒಂದು ರಕ್ತದಾನ ಶಿಬಿರವನ್ನು ನಾವು ವಿದ್ಯಾರಣ್ಯಪುರದಲ್ಲಿ ನಾವು ಆಯೋಜಿಸ್ತೀವಿ. ಬೆಂಗಳೂರು ವತಿಯಿಂದ BPRDF ಮತ್ತು KCDA ನಮ್ಮ ಆರ್ಗನೈಸೇಷನ್ಸು ಮತ್ತು AOCD ವತಿಯಿಂದ ಈ ಬೃಹತ್ ಒಂದು ರಕ್ತದಾನ ಶಿಬಿರದಲ್ಲಿ 12,40,000ಕ್ಕೂ ಮೇಲ್ಪಟ್ಟು ಕೆಮಿಸ್ಟ್ಗಳು ಭಾಗವಹಿಸ್ತಾ ಇದೆ ಥ್ರೂಔಟ್ ಇಂಡಿಯಾನಲ್ಲಿ. ಮತ್ತು 788 ಜಿಲ್ಲೆಗಳಿಂದ 28 ರಾಜ್ಯಗಳಿಂದ ಇದು ಒಂದು ಬೃಹತ್ ಕಾರ್ಯಕ್ರಮವನ್ನು ನಮ್ಮ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಆ್ಯಂಡ್ ಡ್ರಗ್ಸ್ ಅಸೋಸಿಯೇಷನ್ ಹಮ್ಮಿಕೊಂಡಿದ್ದೆ. ಇವತ್ತಿನ ದಿವಸ ನಮಗೆ ಸುದ್ದಿನ 50ನೇ ವರ್ಷದ ನಮ್ಮ ಅಸೋಸಿಯೇಷನ್ ನೂತನವಾಗಿ 50 ವರ್ಷ ಕಂಪ್ಲೀಟ್ ಆಗ್ತಾಯಿದೆ. ನಮ್ಮ ತಂದೆಯ ಸಮಾನರಾದಂಥ ಶಿಂದೆ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವೆರಡರ ಪ್ರಯುಕ್ತ ನಾವು ಇವತ್ತು ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ನಾವು ಆಯೋಜಿಸಿದ್ದೀವಿ. ಇದು ಒಂದು ಗಿನ್ನಿಸ್ ರೆಕಾರ್ಡ್ ಆಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದರಿಂದ ನಮ್ಮ ಸಮಾಜಕ್ಕೆ ಈ ಮೂಲಕ ನಮ್ಮ ಕೆಮಿಸ್ಟ್ಗಳು ಒಂದು ಉತ್ತಮವಾದಂಥ ಉದಾಹರಣೆಯನ್ನು ತೋರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಬೃಹತ್ ರಕ್ತದಾನ ಶಿಬಿರವನ್ನು ಬೆಂಗಳೂರು ನಗರ ಔಷಧಿ ವ್ಯಾಪಾರಿಗಳ ಸಹಯೋಗದಿಂದ ನಮ್ಮ ವಿದ್ಯಾರಣ್ಯಪುರ ಔಷಧಿ ವ್ಯಾಪಾರಿಗಳ ಆವರಣದಲ್ಲಿ ಪ್ರಿಮಿಸಸ್ ಆವರಣದಲ್ಲಿ ಇಂದು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇದು 50ನೇ ವರ್ಷದ ನಮ್ಮ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದ 50ನೇ ವರ್ಷದ ವಾರ್ಷಿಕೋತ್ಸವ ಸಲುವಾಗಿ ಸಂಭ್ರಮದ ಸಲುವಾಗಿ ಹಾಗೂ ನಮ್ಮ ಅಧ್ಯಕ್ಷರಾದ ಜಗನ್ನಾಥ್ ಶಿಂದೆ ಸಾಹೇಬ್ರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇದು ಇಡೀ ದೇಶದಲ್ಲೇ ಏಕಕಾಲಕ್ಕೆ ಹಮ್ಮಿಕೊಂಡಿದ್ದೇವೆ. ಇದನ್ನು ನಾವು ಸಮಾಜ ಸೇವೆ ಎಂದು ಭಾವಿಸಿ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು ಇನ್ನು ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಈ ಹಿಂದೆ ಅನೇಕ ಆರೋಗ್ಯ ತಪಾಸಣೆ ಕೇಂದ್ರಗಳು, ಆರೋಗ್ಯ ತಪಾಸಣಾ ಶಿಬಿರಗಳನ್ನು, ಹಾಗೆ ಅನೇಕ ಸಮಾಜ ಸೇವೆಗಳನ್ನು ಮಾಡಿದ್ದೇವೆ. ನಾವು ಮೆಡಿಕಲ್ ಶಾಪ್ಗಳವರು ಎಲೆಮರೆಯ ಕಾಯಿಯಂತೆ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತೀವಿ. ನಾವು ಯಾವತ್ತೂ ಮಾಧ್ಯಮಗಳ ಮುಂದೆ ಬಂದಿಲ್ಲ. ಇದೇ ಪ್ರಥಮ ಬಾರಿಗೆ ಮಾಧ್ಯಮಗಳ ಮುಂದೆ ಬಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ನಾವು ಪ್ರತಿ ವರ್ಷ ಹೆಲ್ತ್ ಕ್ಯಾಂಪ್ಗಳನ್ನ ಆಯೋಜನೆ ಮಾಡ್ತಾ ಇದ್ವಿ. ಇದೇ ಗ್ರೌಂಡಲ್ಲಿ ಸಾಕಷ್ಟು ಹೆಲ್ತ್ ಕ್ಯಾಂಪ್ಗಳನ್ನ ನಮ್ಮ ಸಂಘದ ವತಿಯಿಂದ ಬೆಂಗಳೂರು ಫಾರ್ಮಾ ರಿಟೇಲರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ಫೋರಮ್ ಮತ್ತು ವಿದ್ಯಾರಣ್ಯಪುರ ಕೆಮಿಸ್ಟ್ ಆ್ಯಂಡ್ ಡ್ರಗಿಸ್ಟ್ ಅಸೋಸಿಯೇಷನ್ ಪರವಾಗಿ ಆಯೋಜನೆ ಮಾಡ್ತಾ ಇದ್ವಿ. ಈ ವರ್ಷ ನಮ್ಮ AIOCD ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಆ್ಯಂಡ್ ಡ್ರಗಿಸ್ಟ್ ವತಿಯಿಂದ ಹಾಗೂ ಅದರ 50ನೇ ವರ್ಷದ ಸುವರ್ಣ ಮಹೋತ್ಸವ ಆಚರಣೆ ಮತ್ತು ನಮ್ಮ ಸಂಘದ
ಅಧ್ಯಕ್ಷರಾದಂಥ ಸನ್ಮಾನ್ಯ ಜಯೇಶ್ ಶಿಂದೆ ಅವರು 75ನೇ ವರ್ಷದ ಹುಟ್ಟುಹಬ್ಬವನ್ನು ಹಿಂದೆ ಆಚರಿಸಿಕೊಳ್ಳುತ್ತಿದ್ದಾರೆ. ಈ ಎರಡೂ ಸಂದರ್ಭಗಳನ್ನು ಉಪಯೋಗಿಸ್ಕೊಂಡು ನಾವು ಸಮಾಜಕ್ಕಾಗಿ ಅದೇ ಬಹುಮುಖಿಯಾಗಿ ಸಮಾಜಕ್ಕೆ ಉಪಯೋಗವಾಗಿರ್ತಕ್ಕಂಥ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ಇಡೀ ದೇಶವ್ಯಾಪಿ ಎಲ್ಲ 28 ರಾಜ್ಯಗಳು ಮತ್ತು 788 ಜಿಲ್ಲೆಗಳಲ್ಲಿಯೂ ಸಹ ಇದು ಏಕಕಾಲದಲ್ಲಿ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಗಿನ್ನಿಸ್ ಪುಸ್ತಕದಲ್ಲಿ ಈ ಸಾಧನೆ ದಾಖಲೆಯಾಗಲಿದೆ ಅಂತ ಹೇಳೋಕ್ಕೆ ಹರ್ಷಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮ್ಮ ಆಲ್ ಇಂಡಿಯಾ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ 50 ವರ್ಷದ ಒಂದು ಆ್ಯನಿವರ್ಸರಿ ಮತ್ತು ನಮ್ಮ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಜಗನ್ನಾಥ್ ಶಿಂದೆ ಅವರ 75ನೇ ವರ್ಷದ ಹುಟ್ಟುಹಬ್ಬ. ಈ ನಮ್ಮ ಜಗನ್ನಾಥ್ ಶಿಂದೆ ಅವರು ಸುಮಾರು 40 ವರ್ಷದಿಂದ ನಮ್ಮ ಸಂಘಕ್ಕೆ ಸತತವಾಗಿ ಈ ಸಂಘವನ್ನು ಗಟ್ಟಿ ಮಾಡಿ ಒಂದು ಒಳ್ಳೆಯ ದಾರಿನಲ್ಲಿ ಒಂದು ಮಾದರಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಅಂತ ಹೇಳಿ ಈ ಎರಡೂ ಸಂದರ್ಭಗಳನ್ನು ಒಟ್ಟಿಗೆ ಮಾಡಿ ನಾವು ಈ ಒಂದು ರಕ್ತದಾನ ಶಿಬಿರವನ್ನು ಮಾಡಿದ್ದೀವಿ. ಇದಕ್ಕೆ ಎಷ್ಟು ಜನಗಳು ಸಾಧ್ಯವಾಗುತ್ತೋ ಅಷ್ಟು ಜನಗಳನ್ನು ಕರ್ಕೊಂಬಂದು ಈ ಒಂದು ರಕ್ತದಾನ ಶಿಬಿರವನ್ನು ಪೂರ್ಣ ಸಕ್ಸಸ್ ಮಾಡಿ ಆದಷ್ಟು ಜಾಸ್ತಿ ಯೂನಿಟ್ಸನ್ನು ನಮ್ಮ ಯಲಹಂಕ ಲಯನ್ಸ್ ಕ್ಲಬ್ ಅವರಿಗೆ ಕೊಟ್ಟು ಒಂದು ಸಮಾಜ ಸೇವೆ ಮಾಡೋದಕ್ಕೋಸ್ಕರ ನಾವೆಲ್ಲ ನಿರ್ಧಾರ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತು ಬರ್ತಕ್ಕಂಥ ಎಲ್ಲರೂ ಬಂದು ರಕ್ತವನ್ನು ಕೊಡ್ತಕ್ಕಂಥ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ನಮಸ್ಕಾರ. ಭಾಳ ಖುಷಿ ಅನಿಸ್ತಾಯಿದೆ. ಇದು ನಾನು ಜೀವಮಾನದಲ್ಲಿ ಇವಾಗ ನನಗೆ 53 ವರ್ಷ. ಸೊ ಇದು 3ನೇ ಬಾರಿ ನಾನು ಬ್ಲಡ್ ಡೊನೇಟ್ ಮಾಡ್ತೀನಿ. ಮೊದಲನೇ ಬಾರಿ ಮಾಡಿದಾಗ ಒಬ್ಬ ಪೇಷೆಂಟು ಕಾರ್ಡಿಯಾಲಜಿಸ್ಟ್ ಪೇಷೆಂಟಿಗೆ ನಾನು ಡೊನೇಟ್ ಮಾಡಿದ್ದೆ. 2ನೇ ಬಾರಿ ಇದೇ ಥರ ಯಾವುದೊಂದು ಕ್ಯಾಂಪಲ್ಲಿ ಮಾಡಿದೆ. ಸೊ ಇದು 3ನೇ ಬಾರಿ ಮೇಲೆ ಏನಂದರೆ ನಮ್ಮ ಪ್ರೊಫೆಷನ್ಗೆ ಅಂದರೆ ನಾವು ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳಲ್ಲಿ ಏನಿವತ್ತು ನಮ್ಮ ಮಾತೃ ಸಂಸ್ಥೆ ಆದ ACD ಆಗ್ಬೋದು, KCD ಆಗ್ಬೋದು, ಅವ್ರ ಸಮ್ಮುಖದಲ್ಲಿ ಇವತ್ತು ಮತ್ತು ನಮ್ಮದು VDCA ಈ ಒಂದು ಸಮ್ಮುಖದಲ್ಲಿ ನಮ್ಮ ಮಾತೃ ಸಂಸ್ಥೆಯಾದ ಅಧ್ಯಕ್ಷರಾದ ಜಗನ್ನಾಥ್ ಶಿಂದೆ ಅವರ ಇವತ್ತು 75ನೇ ಹುಟ್ಟುಹಬ್ಬದ ಸಂದರ್ಭ ಮತ್ತು ಈ ಒಂದು ACDO KCDA ಫಾರ್ಮ್ ಆಗಿ 50 ವರ್ಷಗಳ ವರ್ಷಭದ್ರದಲ್ಲಿ ಇವತ್ತು ನಾವು ಬ್ಲಡ್ ಕ್ಯಾಂಪ್ನ ಆರ್ಗನೈಸ್ ಮಾಡ್ಕೊಂಡು ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ಕೊಡ್ತಾ ಇರೋದು ನನಗೆ ಭಾಳ ಖುಷಿ ಆಗ್ತದೆ. ಪ್ರತಿಯೊಬ್ಬರೂ ವಾಲೆಂಟ್ರಾಗಿ ಬರೀ ಶಿಬಿರದಲ್ಲೇ ಕೊಡೋದಲ್ಲ, ವಾಲೆಂಟ್ರಾಗಿ ಅಟ್ಲೀಸ್ಟ್ ಎಲ್ಲರೂ ಬ್ಲಡ್ ಡೊನೇಟ್ ಮಾಡೋ ಮುಖಾಂತರ ಬ್ಲಡ್ ಡೊನೇಟ್ ಮಾಡೋದ್ರಿಂದ 4 ಜನಕ್ಕೆ ಅಥವಾ ಒಂದು ರೋಗಿಗಳಿಗಾಗ್ಬೋದು, ನೀಡಿರೋರಿಗೆ ಭಾಳ ಹೆಲ್ಪ್ ಆಗುತ್ತೆ. ಯಾರು ಒತ್ತಾಯದ ಮೇಲೂ ಇಲ್ಲ, ವಾಲೆಂಟ್ರಾಗಿ ಪ್ರತಿಯೊಬ್ಬರು ಕೊಡೋದ್ರಿಂದ ನೀವು ಅನ್ಕೋಬೋದು ಯಾವುದೇ ಥರ ಭಯ ಬರೀ ಏನಿಲ್ಲ. ಕೊಡೋದ್ರಿಂದ ಇನ್ನೂ ನಿಮಗೆ ಆರಾಮಾಗಿ ಇರ್ತೀರ ಅನ್ನೋದ್ರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕೆ ಬಯಸ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.